ಕಾಂಗ್ರೆಸ್ ಪಾಳ್ಯದಲ್ಲಿ ಈ ರೀತಿ ಆದರೆ ಇನ್ನು ಬಿಜೆಪಿ ಪಾಳ್ಯದಲ್ಲಿ ರಾಜ್ಯದಲ್ಲಿ ಜೆ.ಪಿ. ನಡ್ಡಾ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಹಾಗಾಗಿ ಸಹಜವಾಗಿ ರಾಜ್ಯದ ಬಿಜೆಪಿಯ ಪಾಳ್ಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯ ನಾಯಕರು ಪ್ರತ್ಯೇಕವಾಗಿ ರಾಷ್ಟ್ರಾಧ್ಯಕ್ಷರನ್ನ ಭೇಟಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಸಮಯ ಕೊಟ್ಟಿದ್ದಾರೆ. ಎಲ್ಲ ಒಟ್ಟು ಗುಂಪಲ್ಲಿ ಬರೋದು ಬೇಡ, ಒಬ್ಬೊಬ್ಬರೇ ಬನ್ನಿ ಅಂತೇಳಿ ಪ್ರತ್ಯೇಕ ಸಮಯವನ್ನು ನಿಗದಿಪಡಿಸಲಾಗಿದೆ. ಜೆ.ಪಿ. ನಡ್ಡಾ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಲೆಹರ್ ಸಿಂಗ್, ತೇಜಸ್ವಿ ಸೂರ್ಯ, ಡಾಕ್ಟರ್ ಅಶ್ವಥ್ ನಾರಾಯಣ್, ಸಿದ್ದು ಪಾಟೀಲ್, ಮುನಿರತ್ನ, ರವಿಕುಮಾರ್ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಪ್ರತಿಯೊಬ್ಬ ನಾಯಕರ ಜೊತೆಗೂ ಕೂಡ ಜೆ.ಪಿ. ನಡ್ಡಾ ಚರ್ಚೆ ಮಾಡಿದರು. ನಡ್ಡಾ ಜೊತೆಗೆ ಪ್ರತ್ಯೇಕವಾಗಿ ಒಂದಿಷ್ಟು ಜನ ಸಭೆ ಚರ್ಚೆ ನಡೆಸಿದ್ದಾರೆ. ಆದರೆ ಸರ್ಕಾರ ತೊಂದರೆ ಕೊಡ್ತಿದೆ ಅಂತ ಶಾಸಕ ಮುನಿರತ್ನ ಹೇಳಿದ್ರಂತೆ. ಮರ್ಡರ್ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ ಅಂತಲ್ಲ, ಅಂದರೆ ಒಬ್ಬರೊಬ್ರದ್ದು ಹೇಳ್ತಾ ಇರೋದು. ನನ್ನನ್ನು ಮರ್ಡರ್ ಮಾಡೋ ಪ್ಲಾನು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಮುನಿರತ್ನ ಜೆ.ಪಿ. ನಡ್ಡಾ ಅವ್ರಿಗೆ ಅಯ್ಯೋ ನನ್ನನ್ನು ಕಾಪಾಡಿ ಅಂತ ಕೇಳ್ಕೊಂಡ್ರಂತೆ. ಅದ್ರ ಜೊತೆಗೆ ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಈಗ ಆರ್ ಅಶೋಕ್ ಸಂಘಟನೆಯ ವಿಚಾರದಲ್ಲಿ ವಿಪಕ್ಷವಾಗಿ ಬಿಜೆಪಿ ತೆಗೆದುಕೊಳ್ತಾ ಇರುವಂಥ ಕ್ರಮ ಮತ್ತು ತೆಗೆದುಕೊಳ್ಳಬೇಕಾಗಿರುವಂಥ ಮುಂದಿನ ಕ್ರಮಗಳ ಬಗ್ಗೆ ಜೆ.ಪಿ. ನಡ್ಡಾ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ರೆ, ಆ ಕಡೆ ರವಿಕುಮಾರ್ ಸೇರಿದಂತೆ ಬೇರೆ ನಾಯಕರು ಪರಿಷತ್ನಲ್ಲಾದಂಥ ಘಟನೆ, ಅದಕ್ಕೆ ಬಿಜೆಪಿಯವರು ಕೊಟ್ಟಿರುವಂಥ ಪ್ರತಿಕ್ರಿಯೆ, ಅದೆಲ್ಲದ್ರ ಬಗ್ಗೆ ಒಬ್ಬೊಬ್ಬರೊಬ್ಬರು ಮಾಹಿತಿ ಕೊಟ್ಟರೆ, ಮುನಿರತ್ನ ತನ್ನನ್ನು ಕೊಲೆ ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ನಂಗೆ ಕಾಟ ಕೊಡ್ತಾ ಇದೆ ಸರ್ಕಾರ ಅಂತ ಅಳಲತ್ತ ತೋಡ್ಕೊಂಡಿದ್ದಾರಂತೆ ಜೆ.ಪಿ. ನಡ್ಡಾ ಅವರ ಸಮ್ಮುಖದಲ್ಲಿ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ರೂಪೇಶ್, ಜೆ.ಪಿ. ನಡ್ಡಾ ರಾಜ್ಯದಲ್ಲಿದ್ದಾರೆ ಅಂತಂದಾಗ ಸಹಜವಾಗಿ ನಾಯಕರುಗಳಿಗೆ ಒಂದು ಖುಷಿ, ಒಂದು ಉತ್ಸಾಹ ಇರುತ್ತೆ. ಯಾವಾಗ ಹೋಗಿ ನನ್ನ ಸಮಸ್ಯೆಯನ್ನು ಹೇಳ್ಕೊಂಬಿಡೋಣ, ಅಥವಾ ನಮಗಾಗ್ತಾ ಇರುವಂಥ ತೊಂದರೆಗಳನ್ನು ಅವ್ರ ಮುಂದೆ ಹೇಳ್ಕೊಂಬಿಡೋಣ, ಅದಕ್ಕೇನೋ ಪರಿಹಾರ ಸಿಗುವಂಥ ಘಟನೆಗಳಾದರೆ ಆಗಲಿ ಅಂತ. ಅಂಥದ್ದೇನಾದರೂ ಆಗಿದೆಯಾ? ಪರಿಹಾರ ರೂಪದಲ್ಲಿ ಏನಾದರೂ ಜೆ.ಪಿ. ನಡ್ಡಾ ಅವರಿಂದ ಏನಾದರೂ ಸಲಹೆ ಸಿಕ್ಕಿದೆಯಾ? ಏನೇನು ದೂರು ಅಥವಾ ಏನೇನು ಮಾತುಗಳು, ಏನೇನು ಚರ್ಚೆ ಆಗಿದೆ ಜೆ.ಪಿ. ನಡ್ಡಾ ಅವ್ರ ಜೊತೆಗೆ ರಾಜ್ಯ ನಾಯಕರಿಂದ? ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಜೆ.ಪಿ. ನಡ್ಡಾ ಅವರು ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ರಾಜ್ಯ ನಾಯಕರ ಭೇಟಿಗೆ ಸಮಯವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ನಾಯಕರ ಭೇಟಿ ಆಗುವುದು ಕಷ್ಟ ಸಾಧ್ಯ. ಹೀಗಾಗಿ ರಾಜ್ಯದಲ್ಲೇ ಅವರ ಎಲ್ಲರನ್ನೂ ಕೂಡ ಭೇಟಿ ಆಗಲಿಕ್ಕೆ ಜೆ.ಪಿ. ನಡ್ಡಾ ಅವಕಾಶ ಕೊಟ್ಟಿದ್ದಾರೆ. ಈ ಭೇಟಿಯಲ್ಲಿ ಮೊದಲನೇದಾಗಿ ಛಲವಾದಿ ನಾರಾಯಣಸ್ವಾಮಿ ಹಾಗೆ ಆರ್ ಅಶೋಕ್ ಇಬ್ಬರೂ ಕೂಡ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಈ ಭೇಟಿ ವೇಳೆಯಲ್ಲಿ ಸಂಘಟನಾತ್ಮಕ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಯಾಕಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಹೋಗ್ತಿರ್ತಕ್ಕಂಥ ವೇಗ ಇರ್ಬೋದು, ಎಲ್ಲವೂ ಕೂಡ ಸರಿಯಾಗಿದೆ. ಯಾಕಂತ ಹೇಳಿದ್ರೆ ಯಾವುದೆಲ್ಲ ಒಂದು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟ ರಿಯಾಕ್ಷನ್ಗಳನ್ನ ತೀವ್ರವಾಗಿ ಕೊಡ್ತಾ ಇದ್ದಾರೆ. ನಿನ್ನೆ ಬಸ್ ದರ ಏರಿಕೆ ಸಂಬಂಧಪಟ್ಟವು ಕೂಡ ವಿಭಿನ್ನವಾಗಿರ್ತಕ್ಕಂಥ ಹೋರಾಟವನ್ನು ಬಿಜೆಪಿ ನಾಯಕರು ರೂಪಿಸಿದ್ರು. ಈ ಮೂಲಕವಾಗಿ ಬಿಜೆಪಿ ಒಂದು ರಾಜ್ಯದಲ್ಲಿ ಪಿಕಪ್ ಆಗ್ತಾ ಇದೆ ಅನ್ನುವಂಥದ್ದು ಜೆ.ಪಿ. ನಡ್ಡಾ ಅವರು ಕೂಡ ಅನಿಸಿದೆ. ಹೀಗಾಗಿ ಅವರ ಸಲಹೆಗಾರರು ಕೂಡ ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಜೆ.ಪಿ. ನಡ್ಡಾ ಅವರು ಮೊದಲೇದಾಗಿ ಆರ್ ಅಶೋಕ್ ಅವರಿಗೆ, ಅದೇ ರೀತಿಯಾಗಿ ಇಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಶಭಾಷ್ಗಿರಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ MLC ರವಿಕುಮಾರ್ ಅವರನ್ನು ಕೂಡ ಕರೆದಿದ್ರು. ಅದಾದ ಮುನಿರತ್ನ, ತೇಜಸ್ವಿ ಸೂರ್ಯ, ಅಶ್ವತ್ಥ ನಾರಾಯಣ್ ಸೇರಿದಂತೆ ಹಲವಾರು ನಾಯಕರಿಗೂ ಕೂಡ ಕರೆದಿದ್ರು. ಅದೇ ರೀತಿ ಶಾಸಕ ಸಿದ್ದು ಪಾಟೀಲ್ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಅವರು ಕೂಡ ಭೇಟಿಯಾಗಿ ಒಂದಿಷ್ಟು ಅಳಲನ್ನು ತೋಡ್ಕೊಂಡಿದ್ದಾರೆ. ಮೊದಲಾಗಿ ಮುನಿರತ್ನ ಅವರು ಕೂಡ ಹೀಗೆ ಇಲ್ಲಿ RR ನಗರ ನಡೆತಕ್ಕಂಥ ಹೈಡ್ರಾಮಾಗಳ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟರು. ಸರ್ಕಾರನ ಕೊಲಿಸುವಂತ ಪ್ರಯತ್ನ ಮಾಡ್ತಿದ್ದೇವೆ ಅಂತೇಳಿ. ಆದರೆ ಇದು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ರು ಗೊತ್ತಿಲ್ಲ. ಎಲ್ಲ ನಾಯಕರು ಎರಡೆರಡು ಬಾರಿ ಕರೆದು ಮಾತಾಡಿಸಿದ್ರು ಕೂಡ ಮುನಿರತ್ನ ಅವ್ರನ್ನ ಒಂದೇ ಬಾರಿ ಕರೆದು ಮಾತಾಡ್ತಿರುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಬಳಿಕವಾಗಿ ಇಲ್ಲಿ ಅಶ್ವಥ್ ನಾರಾಯಣ್, ರವಿಕುಮಾರ್ ಸೇರಿದಂತೆ ಹಲವಾರು ನಾಯಕರ ಬಳಿಯಲ್ಲಿ ಬಿಜೆಪಿಯ ಬಂಡಾಯ ಇದೆ, ಅಸಮಾಧಾನ ಇದೆ, ಅದೇ ರೀತಿ ಸಂಘಟನಾತ್ಮಕ ವಿಚಾರಗಳಿದೆ. ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಈ ಬಂಡಾಯ ನಾಯಕರು, ಯಾಕಂತ ಹೇಳಿದ್ರೆ ಒಂದು ಕಡೆ ವಿಜೇಂದ್ರ ವಿರುದ್ಧ ಅಸಮಾಧಾನ ಇದೆ, ಅದೇ ರೀತಿಯಾಗಿ ರೆಬಲ್ಸ್ ನಾಯಕ ಅಂತೇಳಿ ಕರೆಯಲಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಸೇರಿದಂತೆ ಹಲವಾರು ನಾಯಕರ ಬಳಿ ಅಸಮಾಧಾನಗಳಿದೆ. ಹೀಗಾಗಿ ಅಸಮಾಧಾನಿತ ನಾಯಕರು ಯಾರನ್ನೂ ಕೂಡ ಕರೆಸುವಂಥ ಪ್ರಯತ್ನ ಮಾಡಿಲ್ಲ. ಬೇರೆದೇ ಪಕ್ಷದಲ್ಲಿ ಪಕ್ಷನಿಷ್ಠರ ನಾಯಕರುಗಳು ಕರೆದು ಏನೇನು ಫ್ಯಾಕ್ಟ್ಗಳಿದೆ ಅದನ್ನು ಕರೆದು ಅದನ್ನು ತಿಳಿದುಕೊಂಡು ಒಂದಿಷ್ಟು ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಎಲ್ಲರೂ ಹೇಳೋದು ಒಂದೇ, ಪಕ್ಷ ಪಿಕಪ್ ಆಗ್ತಾ ಇದೆ, ಹೋರಾಟವನ್ನು ರೂಪಿಸ್ತಾ ಇದ್ದೇವೆ. ಆದರೆ ಪಕ್ಷದಲ್ಲಿ ಬಂಡಾಯಗಳು, ಒಂದು ವ್ಯತಿರಿಕ್ತ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ಒಬ್ಬರೇ ತಪ್ಪು ಅಂತ, ಯತ್ನಾಳ್ ಒಬ್ಬರೇ ತಪ್ಪು ಅಂತಲ್ಲ, ವಿಜೇಂದ್ರ, ಯತ್ನಾಳ್ ಸೇರಿ ಯಾರೇ ತಪ್ಪು ಮಾಡಿದ್ರು ಕೂಡ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳಿದ್ರು. ಹೀಗಾಗಿ ಜೆ.ಪಿ. ನಡ್ಡಾ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳು, ಯಾಕಂದ್ರೆ ಚುನಾವಣೆ ಎಲ್ಲವೂ ಮುಗಿದಿದೆ, ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳನ್ನ ಬಗೆಹರಿಸ್ತೇವೆ, ನೀವು ಏನೇನು ಕೆಲಸ ಮಾಡ್ತಿದ್ದೀರಲ್ಲ ಇನ್ನಷ್ಟು ಅಗ್ರೆಸಿವ್ ಆಗಿ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನು ಮುಂದುವರಿಸಿ ಅಂತೇಳಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.